ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಟ್ಸ್ ದೀಪಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮಶ್ರೂಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ನೋಡಿ. ಇಲ್ಲಿ ನಾನು 3 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 3 ಲೋಟ ಅಕ್ಕಿನ 30 ನಿಮಿಷದ ಮುಂಚೆನೇ, ಹಾಫ್ ಆನ್ ಅವರ್ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು 200 ಗ್ರಾಮ್ ಆಗೋಷ್ಟು ಮಶ್ರೂಮ್ಸ್ ತೊಗೊಂಡಿದ್ದೀನಿ. ಅದನ್ನು ತೊಳೆದು ಸಿಪ್ಪೆ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ. ಮತ್ತು 2 ಆನಿಯನ್ನು ದೊಡ್ಡ ಸೈಜ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಪುದೀನ ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ. ಪುದೀನ ಕೊತ್ತಂಬರಿ 2 ಸಮವಾಗಿ ತೊಗೊಂಡಿದ್ದೀನಿ. ಯಾವುದು ಜಾಸ್ತಿ ಇಲ್ಲ, ಯಾವುದು ಕಮ್ಮಿನೂ ಇಲ್ಲ. ಹಾಗೆಯೇ ಶುಂಠಿ ಸ್ವಲ್ಪ, ಬೆಳ್ಳುಳ್ಳಿ ಸ್ವಲ್ಪ, ಮತ್ತು ಖಾರಕ್ಕೆ ಹಸಿಮೆಣಸಿನ್ಕಾಯಿ ಒಂದು 4 ತೊಗೊಂಡಿದ್ದೀನಿ. ಮತ್ತಿಲ್ಲಿ ಮಸಾಲ ಐಟಮ್ಸ್ ಬಂದುಬಿಟ್ಟು, ಪಲಾವ್ ಮಸಾಲ ಐಟಮ್ಸ್ ಬಂದುಬಿಟ್ಟು ಪಲಾವ್ ಎಲೆ, ಚಕ್ಕೆ ಸ್ವಲ್ಪ, 6 ಲವಂಗ, 3 ಏಲಕ್ಕಿ, ಅದೇ ಸ್ಟೋನ್ ಫ್ಲವರ್ ಅಂತ ಬರುತ್ತಲ್ಲ ಅದು ಸ್ವಲ್ಪ, ಮತ್ತು ಇದು ಸ್ಟಾರ್ ಟೈಪ್ ಇರುತ್ತಲ್ಲ ಅದು, ಮರಾಠಿ ಮೊಗ್ಗಲ್ಲ ಅನಿಸುತ್ತೆ, ಸ್ಟಾರ್ ಟೈಪ್ ಇರುತ್ತಲ್ಲ ಫ್ಲವರು, ಅದು ಹೆಸರು ಗೊತ್ತಿಲ್ಲ ನನಗೆ. ಮತ್ತು ಇದು ಬಂದ್ಬಿಟ್ಟು ಅರಿಶಿಣದ ಪುಡಿ, ಮತ್ತು ಸಾಸಿವೆ, ಎಣ್ಣೆ ಅರ್ಧ ಕಪ್ ತೊಗೊಂಡಿದ್ದೀನಿ. ಮತ್ತು ಟೊಮೊಟೊನ ರುಬ್ಬಿ ಇಟ್ಕೊಂಡಿದ್ದೀನಿ. ಮತ್ತು ರುಚಿಗೆ ಉಪ್ಪು. ಇವತ್ತು ರೈಸ್ ಕುಕ್ಕರಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನು ಅರ್ಧ ಕಪ್ಗಿಂತ ಸ್ವಲ್ಪ ಕಮ್ಮಿ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಈಗ ಸಾಸಿವೆ ಇದಾಗಿದೆ, ಫ್ರೈ ಆಗಿದೆ. ಆನಿಯನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೇನೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತೀನಿ. ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಇದಾಗುತ್ತೆ, ಫ್ರೈ ಆಗುತ್ತೆ. ಈಗ ಇದು ಆನಿಯನ್ಸ್ ಫ್ರೈ ಆಗಲಿ, ಅಷ್ಟೊತ್ತಿಗೆ ನಾನು ಇದು ಆಗಲೇ ಪುದೀನ ಮತ್ತು ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ, ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ಈಗ ರುಬ್ಕೊಂಡಿದ್ದೀನಲ್ಲ ಪುದೀನ ಮತ್ತು ಜಿಂಜರ್ ಗಾರ್ಲಿಕ್ಕು ಮತ್ತು ಹಸಿಮೆಣಸಿನ್ಕಾಯಿ, ಆ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಬೇಯಲಿ, ಎಣ್ಣೆ ಬಿಡೋ ಥರ ಬೇಯಬೇಕು. ಎಣ್ಣೆ ಬಿಡೋ ಥರ ಇರುತ್ತೆ ಆ ಟೈಮಲ್ಲಿ. ಮತ್ತು ಮಶ್ರೂಮ್ಸ್ ಎಲ್ಲ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೋಬೇಕು. ಈಗ ಟೊಮೆಟೊ ಪೇಸ್ಟು ಹಾಕ್ತಾಯಿದ್ದೀನಿ. ಮಶ್ರೂಮ್ ಮೇಲಿರೋವಂಥ ಸ್ಕಿನ್ನ ತೆಗೆದುಬಿಟ್ಟು ವಾಶ್ ಮಾಡ್ಕೋಬೇಕು ಚೆನ್ನಾಗಿ. ಹಾಗೆ ಹಾಕಿದ್ರೆ ಅದು ಟೇಸ್ಟಾಗಿ ಇರೋದಿಲ್ಲ. ನೋಡಿ ಫ್ರೆಂಡ್ಸ್, ಈಗ ಆಯಿಲ್ ಬಿಟ್ಕೊಂಡಿದೆ. ಈಗ ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ, ಒಂದು ಅರ್ಧ ಚಮಚ, ಒಂದು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಮತ್ತು ಅದಾದಮೇಲೆ ಈಗ ಮಶ್ರೂಮ್ಸ್ ತೊಗೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಮಶ್ರೂಮ್ಸ್ ಎಲ್ಲ ಏನು ಬೇಗ ಬೆಂದೋಗುತ್ತೆ, ಅದಕ್ಕೆಲ್ಲ ಏನು ತುಂಬ ಹೊತ್ತೇನು ಬೇಯಿಸೋ ಅವಶ್ಯಕತೆ ಇಲ್ಲ. ಇದಾದಮೇಲೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಹಾಕ್ತಾಯಿದ್ದೀನಿ.
ನಾನು ಇವತ್ತು ಮಸಾಲ ಐಟಮ್ಸ್ ಎಲ್ಲ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಸ್ವಲ್ಪ ಜಾಸ್ತಿ ತೊಗೋಬೋದು. ಏಕೆಂದರೆ ಸ್ವಲ್ಪ ಒಂದೊಂದು ಸತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಇಲ್ಲ ಹೊಟ್ಟೆ ಉಬ್ಬರ ಬರೋದು, ಹೊಟ್ಟೆ ನೋವು ಬರೋದು ಆ ಥರ ಎಲ್ಲ ಆಗುತ್ತೆ, ಡೈಜೆಷನ್ ಆಗೋದಿಲ್ಲ. ಆದ್ದರಿಂದ ಎಲ್ಲ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಸ್ವಲ್ಪ ಖಾರ ಎಲ್ಲ ಜಾಸ್ತಿ ಬೇಕಾದರೆ ನೀವು ಸ್ವಲ್ಪ ಎಲ್ಲವನ್ನು ಜಾಸ್ತಿ ತೊಗೋಬೋದು. ಇದು ಬೇಗ ಆಗಿಬಿಡುತ್ತೆ ಫ್ರೆಂಡ್ಸ್, ಟೈಮ್ ಏನು ತೊಗೊಳ್ಳಲ್ಲ ಜಾಸ್ತಿ ಹೊತ್ತು. ಇದು ಸುಲಭವಾಗಿ ಮಾಡೋವಂಥ ವಿಧಾನ. ಇನ್ನೊಂದು ರೀತಿ ಇದೆ, ಅದು ಮಸಾಲ ಎಲ್ಲ ರುಬ್ಕೊಂಡು ಮಾಡೋದು, ತೆಂಗಿನಕಾಯಿ ಎಲ್ಲ ಹಾಕಿ. ಅದನ್ನು ಇನ್ನೊಂದು ಮುಂದಿನ ವಿಡಿಯೋಗಳಲ್ಲಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದೂ ತುಂಬಾ ಸುಲಭ ಹಾಗೂ ಟೇಸ್ಟಿಯಾಗೂ ಇರುತ್ತೆ, ಅದು ಇನ್ನೂ ಚೆನ್ನಾಗಿರುತ್ತೆ. ಈಗ ರೈಸ್ ಹಾಕ್ಕೊಳ್ಳೋಣ. ರೈಸು ನೆನೆಸಿಟ್ಕೊಂಡಿದ್ದಲ್ಲ, ನಾನು ಯೂಸ್ ಮಾಡ್ತಾ ಇರೋಂಥ ಅಕ್ಕಿ ಬಂದ್ಬಿಟ್ಟು ಇವತ್ತು ಬಾಸುಮತಿ ಅಕ್ಕಿ. ಅದನ್ನು 30 ನಿಮಿಷದ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ. ಆ ಥರ ನೆನೆಸಿಟ್ಕೊಂಡ್ರೆ ನಿಮಗೆ ಸಾಫ್ಟಾಗಿ ಬರುತ್ತೆ, ಹಾಗೆ ಉದ್ರುದ್ರಾಗಿ ಬರುತ್ತೆ, ಮತ್ತು ಬೇಗನೂ ಕುಕ್ ಆಗುತ್ತೆ. ಈ ಕಪ್ಪಲ್ಲಿ ನಾನು 3 ಲೋಟ ಅಕ್ಕಿ ತೊಗೊಂಡಿದ್ದೆ. ಈಗ 1 ಲೋಟಕ್ಕೆ 1.5 ಲೋಟ ನೀರು, ಅದರಿಂದ 4.25 ಲೋಟ ನೀರು ಹಾಕ್ತಾ ಇದ್ದೀನಿ. ರೈಸ್ ಕುಕ್ಕರಲ್ಲಿ ಮಾಡಬೇಕಾದಾಗ ಈ ಮೆಜರ್ಮೆಂಟಲ್ಲೇ ಮಾಡಬೇಕು. ನೋಡಿ ಹಾಕ್ತೀನಿ. ಈಗ ಕಲಿಸ್ಕೊಂಡು ಉಪ್ಪು ಹಾಕ್ಕೋಬೇಕು. ಉಪ್ಪು ಆಗಲೇ ಒಂದು ಸ್ವಲ್ಪ ಹಾಕಿದ್ದೆ, ಇವಾಗ ಇನ್ನೊಂದು ಸತಿ ಹಾಕ್ತಾ ಇದ್ದೀನಿ. ಇವಾಗ ಟೇಸ್ಟ್ ನೋಡ್ಕೋಬೇಕು, ಉಪ್ಪು ಸರಿಯಾಗಿದೆಯಾ ಇಲ್ಲ ಅಂತ ಹೇಳಿ. ಸರಿಯಾಗಿದೆ. ಈಗ ಅದು ಕುಕ್ಕರ್ ಒಂದು 20 ಮಿನಿಟ್ಸ್ ತೊಗೊಳುತ್ತೆ. 20 ಮಿನಿಟ್ಸ್ ಆಗಿದ ತಕ್ಷಣ ಮಶ್ರೂಮ್ ಬಿರಿಯಾನಿ ರೆಡಿ ಆಗಿದೆ ಅಂತ ಅರ್ಥ. ಇದನ್ನು ಮುಚ್ಚಿಟ್ಬಿಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಟೇಸ್ಟಿಯಾಗಿರುವಂತಹ ಮಶ್ರೂಮ್ ಬಿರಿಯಾನಿ ರೆಡಿ ಆಗಿದೆ. ಇದ್ರ ಜೊತೆಗೆ ಮೊಸರು ಬಜ್ಜಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ, ಚಟ್ನಿ ಮಾಡ್ಕೊಂಡ್ರು ತಿಂದರೂ ಚೆನ್ನಾಗಿರುತ್ತೆ, ಮತ್ತು ಬೆಳಗ್ಗೆ ಟಿಫನ್ ಆಗಿ ಮಾಡ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ, ಇಲ್ಲ ಮಧ್ಯಾಹ್ನ ಲಂಚಿಗೆ ಮಾಡ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ, ಇಲ್ಲ ಈವ್ನಿಂಗು ಡಿನ್ನರ್ ಮಾಡ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಸಿಲ್ವರ್ ಐಟಮ್ಸು ನಾವು ಎಷ್ಟೇ ಸಲ ಯಾವುದ್ರಲ್ಲಾದರೂ ಕ್ಲೀನ್ ಮಾಡಿದ್ರೆ ಅದು ಬೇಗ ಕಪ್ಪಾಗಿಬಿಡುತ್ತೆ. ಅದನ್ನು ಹೇಗೆ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಇನ್ಸ್ಟಂಟಾಗಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾನು ಬಂದ್ಬಿಟ್ಟು ಈ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ಯಾವಾಗಲೂ ಸಿಲ್ವರ್ ಐಟಮ್ಸ್ಗೆ. ರೂಪೇರಿ ಅಂತ ಹೇಳಿ. ಇದರ ರೇಟ್ ಎಷ್ಟೋ ಏನೋ ನನಗೆ ಗೊತ್ತಿಲ್ಲ ಸರಿಯಾಗಿ, ಮೋಸ್ಟ್ಲಿ ಒಂದು 100 ರುಪೀಸ್ ಏನೋ ಇರ್ಬೋದು. ನೋಡಿ, ಇದನ್ನು ಏನಿಲ್ಲ, ಜಸ್ಟು ಕಾಟನಲ್ಲಿ ಇಟ್ಕೊಳ್ಳೋದು. ಹೀಗೆ ತೊಗೊಂಬಿಟ್ಟು ಜಸ್ಟು ಈ ಥರ ಇದನ್ನು ಇಟ್ಕೊಂಡು ಜಸ್ಟ್ ವೈಪ್ ಮಾಡೋದು. ನೋಡಿ ಈ ಥರ ಬೆಳ್ಳಗಾಗ್ತಾಯಿದೆ ನೋಡಿ. ಇದರಿಂದ 1/4 kg ಕ್ಲೀನ್ ಮಾಡ್ಕೋಬೋದು. ಸಿಲ್ವರ್ ಐಟಮ್ಸ್ ಯಾವ್ಯಾವುದಿದೆಯೋ ಎಲ್ಲನೂ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಜಸ್ಟ್ ಇದನ್ನು ಕಾಟನಲ್ಲಿ ಈ ಥರ ವೈಪ್ ಮಾಡಿಕೊಂಡು ವಾಟ್ರಲ್ಲಿ ವಾಶ್ ಮಾಡಿಕೊಂಡು ಒರೆಸಿ ಯೂಸ್ ಮಾಡ್ಬೋದು. ಆವಾಗೆಲ್ಲ ಆದರೆ ಪೇಸ್ಟಲ್ಲಿ ಕ್ಲೀನ್ ಮಾಡೋ ಅದರಲ್ಲಿ ಮಾಡಿದ್ರು, ಇದು ಬರಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ಆಗುತ್ತೆ. ಈಸಿಯಾಗಿ ವಾಶ್ ಮಾಡ್ಕೋಬೋದು ಮನೆಯಲ್ಲೇ. ಇಲ್ಲಾಂದರೆ ಬೇರೆ ಯಾವುದಾದ್ರಲ್ಲೂ ತುಂಬ ಹೊತ್ತು ತೊಳೆಯೋದಕ್ಕಿಂತ ಈ ಕೆಮಿಕಲ್ನ ಯೂಸ್ ಮಾಡಿ ಇಷ್ಟು ನೀಟಾಗಿ ಇದು ಮಾಡ್ಕೋಬೋದು. ನೋಡಿ ಈ ಥರ ಆಗಿದೆ. ಎಲ್ಲರ ಮನೆಯಲ್ಲೂ ಸಿಲ್ವರ್ ಐಟಮ್ಸ್ ಇದ್ದೇ ಇರುತ್ತೆ. ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಹೇಳಿಕೊಟ್ಟೆ. ಈ ಟಿಪ್ಸು ನಿಮಗೆ ಎಲ್ಲರಿಗೂ ಯೂಸ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.